ಹಾಯ್ ಹಲೋ ಫ್ರೆಂಡ್ಸ್. ಪ್ರಶಾಂತ್ ನೀಲ್ ಅವರ ಡೈರೆಕ್ಷನಲ್ಲಿ ಬಂದಂಥ ಕೆ ಜಿ ಎಫ್ ಒನ್ನು ಸಿನಿಮಾದಲ್ಲಿ ನಂತರ ಬಂದಂಥ ಕೆ ಜಿ ಎಫ್ ಟು ಸಿನಿಮಾ ಅದು ಮತ್ತು ಸಲಾರ್ ಬಂದಂಥ ಸಿನಿಮಾಗಳು ಎರಡು ಕೂಡ ಯೂನಿವರ್ಸಲ್ಲಿ ಸೇರುತ್ತೆ ಅಂತ ಆ ಒಂದು ಸಿನಿಮಾಗಳ ರಿಲೀಸ್ಗಿನ ಮುಂಚೆ ತುಂಬ ದೊಡ್ಡ ಮಟ್ಟಕ್ಕೆ ಸೌಂಡ್ನ ಮಾಡ್ತಿದ್ವು. ಫಾರ್ ಎಕ್ಸಾಂಪಲು ಸಿನಿಮಾ ಅಂದರೆ ಸಲಾರ್ ಪಾರ್ಟ್ ಒನ್ನು ರಿಲೀಸ್ ಆಗೋ ಟೈಮಲ್ಲಿ ಅಂದರೆ ಟ್ರೈಲರು ಟೀಸರ್ಗಳನ್ನ ನೋಡಿ ತುಂಬ ಜನ ಇದು ಪ್ರಶಾಂತ್ ನೀಲ್ ಅವರ ಸಿನಿಮ್ಯಾಟಿಕ್ ಯೂನಿವರ್ಸ್ ಆಗುತ್ತೆ ಅಂತ, ಅಂದರೆ ರಾಕಿ ಬಾಯಿ ಈ ಒಂದು ಸಲಾರ್ ಸಿನಿಮಾದಲ್ಲಿ ಕ್ಯಾಮಿಯೋ ಮಾಡ್ತಿದ್ದಾರೆ, ಗೆಸ್ಟ್ ಅಪಿರಿಯನ್ಸ್ನ ಮಾಡ್ತಿದ್ದಾರೆ, ಎರಡೂ ಕೂಡ ಕನೆಕ್ಟ್ ಇದೆ ಅನ್ನೋ ರೂಮರ್ಸ್ಗಳು ತುಂಬ ಓಡಾಡ್ತಿದ್ವು. ಯಾಕೆಂದರೆ ಅವರೇ ಕೂಡ ಕೆಲವೊಂದು ಇಂಟರ್ವ್ಯೂಗಳಲ್ಲಿ ಹೇಳ್ಕೊಂಡಿದ್ರು ಮತ್ತು ಫ್ಯಾನ್ಸ್ ಥಿಯರಿಗಳು ತುಂಬಾ ಉಟ್ಕೊಂಡಿದ್ದವು ಯೂನಿವರ್ಸ್ ಅನ್ನೋ ಒಂದು ಕಾನ್ಸೆಪ್ಟ್ ಮೇಲೆ. ಸೊ ಹೀಗಾಗಿ ಸಲಾರ್ ಸಿನಿಮಾದಲ್ಲಿ ಅದು ಇರಲೇ ಇಲ್ಲ, ಯಾಕೆಂದರೆ ಅಂಥ ದೊಡ್ಡ ಸ್ಟಾರ್ನ ಇಟ್ಕೊಂಡು ಯೂನಿವರ್ಸ್ನ ಮಾಡೋಕ್ಕೆ ಆಗಲ್ಲ ಅಂತ ಪ್ರಶಾಂತ್ ನೀಲ್ ಅವರು ಇಂಟರ್ವ್ಯೂನಲ್ಲಿ ಹೇಳಿದರು. ಆದರೆ ಈಗ ಮತ್ತೆ ಸುದ್ದಿಗಳು ಮತ್ತೆ ಜೀವ ಪಡ್ಕೊಂಡಿದೆ ಅಂತಲೇ ಹೇಳಬೇಕು. ಯಾಕೆಂದರೆ ಸಲಾರ್ ಸಿನಿಮಾದಲ್ಲಿ ನಟಿಸಿರುವಂಥ ಪೃಥ್ವಿರಾಜ್ ಸುಕುಮಾರನ್ ಅವರು ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ಅವ್ರು ಹೇಳ್ಕೊಂಡಿದ್ದಾರೆ, ನೆಕ್ಸ್ಟ್ ಬರೋಂಥ ಸಿನಿಮಾಗಳು ಸಲಾರ್ 2 ತುಂಬ ಯೂನಿವರ್ಸ್ ಆಗಿರುತ್ತೆ ಆ ಥರ ಅಂತ. ಸೊ ಹೀಗಾಗಿ ಆ ಒಂದು ಸಲಾರ್ 2 ಸಿನಿಮಾ ಮತ್ತು ಕೆ ಜಿ ಎಫ್ 3 ಸಿನಿಮಾಗಳು ಎರಡು ಕೂಡ ಕನೆಕ್ಟ್ ಆಗುವಂಥ ಸಾಧ್ಯತೆ ಇದೆ. ಯಾಕೆಂದರೆ ಸಲಾರ್ ಸಿನಿಮಾದಲ್ಲಿ ಪ್ರಭಾಸ್ ಅವರ ಒಂದು ರೋಲು ತುಂಬಾ ಮಾಸಿಯಾಗಿತ್ತು. ಮತ್ತು ಇದಲ್ಲದೆ ಪ್ರಶಾಂತ್ ನೀಲ್ ಅವರ ಮುಂದಿನ ಸಿನಿಮಾ ಜೂನಿಯರ್ NTR ಅವರ ಜೊತೆಗಿನ ಸಿನಿಮಾ ಕೂಡ ಈ ಒಂದು ನೀಲ್ ಯೂನಿವರ್ಸ್ಗೆ ಬರೋವಂಥ ಸಾಧ್ಯತೆ ಇದೆ ಅಂತ ಈಗ ಅಪ್ಡೇಟ್ಸ್ಗಳು ಬರ್ತಾ ಇದ್ದಾವೆ. ಮತ್ತು ಇನ್ನೊಂದೇನೆಂದರೆ ಸಲಾರ್ 1 ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿದಂಥ ಪೃಥ್ವಿರಾಜ್ ಸುಕುಮಾರನ್ ಅವರ ಕ್ಯಾರೆಕ್ಟರ್ ಆ ಒಂದು ಹಳೆಯ ಪೃಥ್ವಿರಾಜ್ ಅಂದರೆ ತಂದೆ ಪಾತ್ರ ಮಾಡಿರೋ ರೀತಿಲಿರೋದು ಅದು, ಮತ್ತು ಕೆ ಜಿ ಎಫ್ 3 ಎರಡು ಸಿನಿಮಾಗಳು ಟೈಮ್ ಲೈನಲ್ಲಿ ಕನೆಕ್ಟ್ ಆಗಿರೋ ಸಾಧ್ಯತೆ ಇದೆ ಅಂತ ತುಂಬ ಈಗ ಥಿಯರಿಗಳು ಓಡಾಡ್ತಿವೆ. ಈ ಒಂದು ಸಿನಿಮಾವನ್ನು ಹೊಂಬಾಳೆ ಪ್ರೊಡಕ್ಷನ್ ಅವರು ನಿರ್ಮಾಣ ಮಾಡಿದರು. ತುಂಬ ದೊಡ್ಡ ಕ್ಯಾನ್ವಾಸಲ್ಲೇ ಸಲಾರ್ ಸಿನಿಮಾ ಮತ್ತು ಕೆ ಜಿ ಎಫ್ ಸಿನಿಮಾಗಳು ದೊಡ್ಡ ಮಟ್ಟದಲ್ಲೇ ಹಿಟ್ಟಾಗಿದ್ದವು ಮತ್ತು ತುಂಬ ದೊಡ್ಡ ಮಟ್ಟದ ಪ್ರಶಂಸನೆ ಪಡ್ಕೊಂಡಿದ್ವು. ಸೊ ಹೀಗಾಗಿ ಕೆ ಜಿ ಎಫ್ 3 ಮತ್ತು ಸಲಾರ್ 2 ಸಿನಿಮಾ ಎರಡೂ ಕೂಡ ಯೂನಿವರ್ಸ್ಗೆ ಸೇರೋವಂಥ ಸಾಧ್ಯತೆಗಳು ತುಂಬ ಇದೆ. ನಮ್ಮ ಪ್ರಶಾಂತ್ ನೀಲ್ ಅವರು ಅವರ ಬರವಣಿಗೆಯಲ್ಲೇ ಮಾಡಬೇಕು ಮ್ಯಾಜಿಕ್ ಅಂತ ಹೇಳ್ಬೋದು. ಯಾಕೆಂದರೆ ಅವ್ರು ಯಾವುದೇ ರೀತಿ ಮಾಡಿದ್ರು ಕೂಡ ಯೂನಿವರ್ಸಿಗೆ ಕನೆಕ್ಟ್ ಆಗುತ್ತೆ. ಯಾಕಂದರೆ ಟೈಮ್ ಲೈನ್ಗಳು ಮತ್ತು ಕ್ಯಾರೆಕ್ಟರೈಸೇಷನ್ಗಳು ಎರಡು ಆಲ್ಮೋಸ್ಟ್ ಸಿಮಿಲರ್ ಟ್ರಾವೆಲ್ ಆಗ್ತಾ ಇರುತ್ತೆ. ಹೀಗಾಗಿ ಪ್ರಶಾಂತ್ ನೀಲ್ ಅವರ ಬರವಣಿಗೆಯ ಮೇಲೆ ಇದೆ ಈ ಒಂದು ಯೂನಿವರ್ಸ್ ಅಂತಲೇ ಹೇಳ್ಬೋದು. ಪ್ರಭಾಸ್ ಅವರು ಕೂಡ ಈ ಯೂನಿವರ್ಸ್ಗೆ ಹೊಸಬ್ರು ಅಂತಲೇ ಹೇಳ್ಬೋದು. ಮತ್ತು ರಾಕಿ ಬಾಯ್ ಅನ್ನೋ ಕ್ಯಾರೆಕ್ಟ್ರು ಆ ಯೂನಿವರ್ಸ್ ಇತ್ತಂದರೆ ಒಂದು ಒಳ್ಳೆ ಯೂನಿವರ್ಸ್ ಸಿನಿಮಾಗಳು ಆಗುತ್ತೆ ಮತ್ತು ಎಂಟರ್ಟೈನಿಂಗ್ ಸಿನಿಮಾಗಳು ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಹೀಗಾಗಿ ರಾಕಿ ಬಾಯಿ ಅಂದರೆ ಕೆ ಜಿ ಎಫ್ 3 ಇನ್ನೂ ಒಂದು 3-4 ವರ್ಷ ಲೇಟ್ ಆಗುತ್ತೆ. ಯಾಕೆಂದರೆ ಅವರು ಟಾಕ್ಸಿಕ್ನಲ್ಲಿ ಬ್ಯುಸಿಯಾಗಿದ್ದಾರೆ. ನೋಡೋಣ ಮುಂದೆ ಯಾವ ರೀತಿ ಮುಂದೆ ಅಪ್ಡೇಟ್ಸ್ಗಳು ಬರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರೋಣ ಅಂತ ಹೇಳ್ತೀನಿ. ಸೊ ಇಷ್ಟ ಆಗಿತ್ತು ಈ ಒಂದು ನೀಲ್ ಯೂನಿವರ್ಸ್ನ ಒಂದು ಅಭಿಪ್ರಾಯ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡಿ.